ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ದುಂಬಿಯವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸ್ವೀಟ್ ರಾಗಿ ಗಂಜಿನ ಮಾಡಿಕೊಟ್ಟಿದ್ದೀನಿ. ತಿನ್ಕೊಳ್ಳಿ ಚಿನ್ನಿ, ಸ್ವಲ್ಪ ಸ್ವಲ್ಪ ತಗೊಂತೀನಿ. ಹಾಕೊಳ್ಳಿ ಬಾಯಿಗೆ ಇವಾಗ. ಹಾಕಮ್ಮ, ಸಾಕು ಹಾಕೊಳ್ಳಿ. ಹೇಗಿದೆ ಚಿನ್ನಿ? ದುಂಬಿ ಚಿನ್ನಿ, ಓಯ್ ಕಳಿ. ನಿಧಾನಕ್ಕೆ ಹಾಕೊಳ್ಳಿ, ಸ್ವಲ್ಪನ ಕುಡಿ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಿದ್ದೀರಾ ನೀವು? ಅದಲ್ಲಿರಲಿ, ಇಲ್ಲೇ ತಗೊತೀನಿ. ಹತ್ತಿರ ಇಟ್ಕೊಳ್ಳಿ ಬಟ್ಲ ನನಗೆ. ಹಂಗೆ ಹಾಕೊಳ್ಳಿ, ಈಗ ಬಾಯ್ಗೆ ಹಾಕೊಳ್ಳಿ. ಬಾಯ್ಗೆ ಹಾಕಮ್ಮ, ತಿನ್ನಿಸ್ಕೊಡ್ತೀನಿಲ್ಲಮ್ಮ. ಅಮ್ಮ ಕವ್ವಂಗೆ ಅರ್ತೈತೆ ಚಿನ್ನಿ. ಹೇಗಿದೆ ಚಿನ್ನಿ ಹೇಗಿದೆ ತೋರಿಸಿ. ದುಂಬಿ ಹೇಗಿದೆ ತೋರಿಸಿ. ಅಮ್ಮ ಹಂಗೆ ಅರ್ತೈತೆ ಬಂಗಲಿ. ಹೆಂಗಿದೆ ಚಿನ್ನಿ? ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಿದ್ದೀರಾ? ಹಾಕೊಳ್ಳಿ ಬಾಯಿಗೆ, ಸಾಕು ಇವಾಗ. ಬಾಯಿಗೆ ಹಾಕೊಳ್ಳಿ ಬಾಯಿಗೆ ಹಾಕೊಳ್ಳಿ. ಎಲ್ಲಿ ಎಲ್ಲಮ್ಮ ಏ ಕಳಿ. ನಾನು ತಿನ್ನಿಸ್ಕೊಡ್ತೀನಿ. ಕೈಯಲ್ಲಿ ತಿಂತೀರಾ? ಕೈಯಲ್ಲಿ ತಿಂತೀನಿ. ತೆಗಿಯಮ್ಮ, ಬಾಯಿ ತೆಗಿಯಮ್ಮ. ಹೇಗಿದೆ ಅಂತ ಹೇಳಿ. ಕವ್ವಂಗೆ ಅರ್ತಿದೆ, ಗೊತ್ತಾಯ್ತು ನನಗೆ. ಹೇಗಿದೆ ಅದು ಚಿನ್ನಿ? ಬ್ರೇಕ್ಫಾಸ್ಟ್ ಹೇಗಿದೆಯಮ್ಮ? ಅವ್ರಿಗೆ ಬ್ರೇಕ್ಫಾಸ್ಟ್ನ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸ್ವೀಟ್ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಪಾಪುಗೆ ಅಂತ ಬಿಡಿಸಿರ್ತೀರ ನೋಡಿ ರಾಗಿ ಹಿಟ್ಟು, ಅದನ್ನೇ ಸೇರಿಸ್ಕೋಬೋದು. ಇಲ್ಲಾಂದರೆ ಮನೇಲಿರುವಂಥ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಂತರ ಇವಾಗ ಅರ್ಧ ಲೋಟದಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಲು ಬದಲು ಬೇಕಾದರೆ ನೀವು ನೀರನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಈಗ ಆವಾಗ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಬೇಯಿಸ್ಕೊಳ್ಳಿ. ರಾಗಿ ಗಂಜಿನ ಯಾವ ರೀತಿ ಮಾಡ್ತೀವೋ ಇದು ಅದೇ ರೀತಿಯೇ, ಬಟ್ ಇದು ಸ್ವೀಟ್ ಆಗಿರುತ್ತೆ ಮಕ್ಕಳಿಗೆ ಅಷ್ಟೇ. ಸ್ವೀಟ್ ಕೊಡಬೇಕು ಮಕ್ಕಳಿಗೆ ಅಂತಂತಂದರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿಕೊಡಿ. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಹೇಳಿ. ನನ್ನ ಮಗಳಿಗೆ ಫಸ್ಟ್ ಟೈಮ್ ಈ ರೆಸಿಪಿನ ಮಾಡಿಕೊಟ್ಟಿದ್ದು, ಆದರೂ ಕೂಡ ಇಷ್ಟಪಟ್ಟು ತಿಂದರು. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಈ ರೆಸಿಪಿನ. ನೋಡಿ, ರಾಗಿ ಗಂಜಿ ರೆಡಿನೇ ಆಯಿತು. ಇದಕ್ಕೆ ಒಂದು ಸ್ವಲ್ಪನ ತುಪ್ಪನ ಸೇರಿಸಿ ಮಕ್ಕಳಿಗೆ ತಿನ್ನಿಸ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗಿದೆ ಚಿನ್ನ? ಸೂಪರ್. ಆ ಕಡೆ ತೋರಿಸ್ತಿದ್ದೀರಾ? ಈ ಕಡೆ ತೋರಿಸಲ್ಲ ಚಿನ್ನಿ? ಥ್ಯಾಂಕ್ ಯು. ಹೇ ಕಳಿ. ಬ್ರೇಕ್ಫಾಸ್ಟ್ನ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದಿದ್ರು. ನಂತರ ಅವ್ರಿಗೆ ಫ್ರೆಶ್ ಅಪ್ನ ಮಾಡಿ 11 ಗಂಟೆ ಆಗಿರೋದ್ರಿಂದ ಒಂದು ಫ್ರೂಟ್ಸ್ನ ಕೊಡೋಣ ಅಂತ ಹೇಳಿ ಪೊಮೊಗ್ರನೇಟ್ನ ಕೊಟ್ಟಿದ್ದೀನಿ. ಹೇಗೈತೆ ಚಿನ್ನಿ? ಸಾಕಾ ತಿನ್ನಲ್ವೇನು? ಕೊಡಿ ಹಂಗಾರೆ. ಬೇಡವಾ ನಿಮಗೆ? ಕೊಡಲ್ಲ, ಬೇಡ ಅಂದ್ರಲ್ಲ. ಕೊಡಲ್ಲ, ಬೇಡ ಅಂತ ಹೇಳಿದ್ರಲ್ಲ. ನಾನು ತಿನ್ಕೊಳ್ಳ. ನೀವು ತಿನ್ನಿಸ್ಬೇಡಿ, ನೀವೇ ತಿನ್ನಿ. ಆಯಿತು, ನೀವೇ ತಿನ್ಕೊಳ್ಳಿ. ಕೂಚಿ. ನಂತರ ಇವಾಗ ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಹಸಿರು ಕಾಳು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಚಮಚದಷ್ಟು ಅಕ್ಕಿ ಮತ್ತು 3 ಚಮಚದಷ್ಟು ಹಸಿರು ಕಾಳನ್ನ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ.
ಇವಾಗ ಬೆಳಗ್ಗೆ ತೆಗೆದು ನೋಡ್ತಾ ಇರಬೇಕಾದ್ರೆ ಚೆನ್ನಾಗಿ ಉಂತಿದೆ ಎಲ್ಲ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಜಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಜಾರಿಗೆ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೇ ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಅರ್ಧ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇಷ್ಟನ್ನು ಸಹ ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಇವಾಗ ಇದನ್ನು ರುಬ್ಕೊಂಡು ಬರೋಣ. ರುಬ್ಬಿರೋ ಹಿಟ್ಟನ್ನು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ರುಚಿಕರವಾದ ಹೆಸರು ಕಾಳಿನ ದೋಸೆ ಹಿಟ್ಟು ರೆಡಿನೇ ಆಯಿತು. ಇಷ್ಟೇ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ವಾ. ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಪ್ಯಾನ್ನ ಇಟ್ಟು ಅದು ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಂತರ ಇವಾಗ ಪುಟ್ಟಾಗಿ ದೋಸೆನ ಹಾಕ್ತಾಯಿದ್ದೀನಿ. ಈ ದೋಸೆಯಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಹೆಸರು ಕಾಳಿನಲ್ಲಿ ಉತ್ತಮವಾದ ಪ್ರೋಟೀನ್ ಇರೋದ್ರಿಂದ ಇದು ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಾರಿನಾಂಶ ಅಂದರೆ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದು ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿ ಕಬ್ಬಿಣಾಂಶ ಅಂದರೆ ಐರನ್ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ಶಕ್ತಿಯು ಹೆಚ್ಚಾಗುವುದರ ಜೊತೆಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವೂ ಕೂಡ ಕೊಡುತ್ತೆ. ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ. ಇದೇ ರೀತಿ ಹಲವಾರು ಪ್ರಯೋಜನಗಳಿದೆ. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನೋಡಿ, ರೆಡಿನೇ ಆಯಿತು ಹೆಸರುಕಾಳು ದೋಸೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೆಸಿಪಿನ ನನ್ನ ಮಗಳಿಗೆ ನಾನು ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದು. ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಮುಂದೆ ನೀವೇ ನೋಡಿ. ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಹೆಸರುಕಾಳು ದೋಸೆನ ಮಾಡಿಕೊಟ್ಟಿದ್ದೀನಿ. ತಿನ್ನಿ ಚಿನಿ, ತಿನ್ನಿಸ್ಕೊಡ್ತೀನಿ ಇಲ್ಲಿ ಚಿನಿ, ತಗೋ. ಹಿಂಗಿದೆ ಚಿನಿ, ಹಿಂಗಿದೆ ಚಿನಿ, ಚಿನಿ ಶ್ರೇಣಿ ಇಲ್ಲಮ್ಮ, ನಾನು ತಿನ್ನಿಸ್ಕೊಡ್ತೀನಿ ಇಲ್ಲಮ್ಮ. ತಿನ್ಕೊಳ್ಳಿ, ಬೂಗೋಣ, ಬೂ ತಿನ್ಕೊಳ್ಳಿ ಮಗಳೇ. ಆಕ ಮಗಳ, ನೀವೇ ತಿಂತೀರಾ? ತಗೊಳ್ಳಿ, ಕೈಗಿಡಿರಿ ಮಗಳೇ. ತಿನ್ಕೊಳ್ಳಿ ಬೇಗ ತಿನ್ಕೊಳ್ಳಿ. ಗುಡ್ ಗರ್ಲ್. ಹೆಂಗಿದೆ ಚಿನಿ? ಹೇಗಿದೆ ಹೇಳಮ್ಮ? ಸೂಪರು. ಥ್ಯಾಂಕ್ ಯು ಚಿನಿ, ಥ್ಯಾಂಕ್ ಯು. ಮುರ್ಕೊಡ್ಲಾ? ತಿನ್ನಿ, ಬಾಯಿಗೆ ಹಾಕೊಳ್ಳಿ. ಸುಡ್ತಾ ಇಲ್ಲ, ಆರಿದೆ. ತಗೊಳ್ಳಿ, ತಿನ್ಕೊಳ್ಳಿ. ಗುಡ್ ಗರ್ಲ್. ಥ್ಯಾಂಕ್ ಯು. ಕೊಡಲ್ವಾ ಮೊಮ್ಮಗ? ಥ್ಯಾಂಕ್ ಯು ಕೊಡಲ್ವಾ ನೀವು? ಕೊಡ್ರಿ. ತಗೊಮ್ಮ, ತಿನ್ನಮ್ಮ, ಬಾಯಿಗೆ ಹಾಕಮ್ಮ. ಹಾಕಳಿ ಬೇಗ. ಥ್ಯಾಂಕ್ ಯುನಾ? ಥ್ಯಾಂಕ್ ಯು. ಬಾಯಿಗೆ ಹಾಕಳಿ ಇವಾಗ. ತಗೊಳ್ಳಿ, ತಿನ್ಕೊಳ್ಳಿ ಇವಾಗ, ಬೇಗ ತಿನ್ಕೊಳ್ಳಿ. ಯಾರನಮ್ಮ? ಒಬ್ಬ ನಾಯಿ ಕರಿತಿದ್ದೀರಾ ನೀವು? ನಾಯಿ ಇಲ್ಲ ಇಲ್ಲಿ, ಈಚೆ ಐತೆ ನಾಯಿ. ಊಟ ಮಾಡ್ದಂತೆ, ನೀವು ತಿನ್ಕೊಳ್ಳಿ ಇವಾಗ. ತಿನ್ಕೊಳ್ಳಿ ಮಗಳೇ ಹಂಗೆ. ನಾಯಿ ಬಂದ್ರೆ ಮೇಲೆ ನಿಮ್ಮ ಊಟನೆಲ್ಲ ಕೇಳುತ್ತೆ ಚಿನ್ನಿ. ತಗೊಮ್ಮ, ಇಟ್ಕೊಮ್ಮ, ಕೈಯಲ್ಲಿ ಇಟ್ಕೊಮ್ಮ. ತಿನ್ಕೊಳ್ಳಿ ಒಂಚೂರು. ಹಿಡಿದು ಚಿನ್ನಿ, ಉಂಡೆ ಹೊಡ್ಕೊತೀರಾ? ಹೊಡ್ಕೊಬಾರ್ದು, ಅದಕ್ಕೆ ಮುಂದೆ ಬನ್ನಿ, ತಗೊಳ್ಳಿ. ಆಯ್ತು, ಹಿಡೀರಿ, ಕೈಗಿಡೀರಿ. ಎಲ್ಲೈತಿದ್ದೀರಾ? ಕೂಚಿ ಇಲ್ಲೇನೆ. ಯಾಕೆ ಇಲ್ಲಿ ಕೂಚೋದು ನೀವು? ಯಾಕೆ ಇಲ್ಲಿ ಕೂತಿದ್ದೀರಾ? ತಗೊಳ್ಳಿ, ಆಯಿತು. ತಿನ್ಕೊಂಡು ತಾಚಿ ಮಾಡ್ತೀರಾ ನೀವು? ಎಲ್ಲಿ ಮಲ್ಕೊಳ್ಳೋದು ನೀವು? ಎಲ್ಲಿಗೆ ಹೋಗೋದು ಹಂಗೆ? ಎಲ್ಲಿ ಮಲ್ಕೋತೀರ ಚಿನ್ನಿ ನೀವು? ತಗೊಂಡು ಬನ್ನಿ ಮತ್ತೆ. ಮಲ್ಕ ತಿನ್ನೋದೇನ್ರಿ ನೀವು? ಬಾಯಿಗೆ ಹಾಕೊಳ್ಳಿ. ತಗೊಳ್ಳಿ, ಆಯಿತು. ಸರಿ ಮಂಕಣಿತೀನಿ ನೀವು. ಬೇಡ್ಬಾ ಚಿನ್ನಿ, ಬೇಡ್ಬಾ? ನಾಯಿಗೆ ಹಾಕ್ಲಾ? ನಾಯಿಗೆ ಕರೀಲಾ? ನೀವು ಕರೀರಿ, ಇನ್ನೊಂದ್ಸಲ ಕರೀರಿ. ತಗೊಳ್ಳಿ.
ಹೊರ್ಕೊಳ್ಳ ಏನು ಮಂಗಂದ್ರೆ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಕಟ್ಟಿಯಾಗಿ ಮನೆ ಕಾಯಬೇಕು ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ ಬೌ 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 ಎಂದು ಕೋಯಿ ಕರೆಯುವೆ ಜಾಣ ಮರಿ ತಾಳು ಹೋಗಿ ಕೆಳಗಡೆ ಬೀಳ್ತಿದ್ದಂಗೆ ಎತ್ಕೊಂಡ್ರೆ ಜಾಣ ಮರಿ ತಾಳು ಹೋಗಿ ತಿಂಡಿ ತರುವೆನು ನಿನ್ನ ಮನೆಯ ನಾನು ಕಾಯುತ್ತಿರುವೆನು ಚಿನಿ ನಾಯಿ ಹೆಂಗ್ಸ್ಟೋನ್ ಮಾಡುತ್ತೆ ಮಗಳೇ ನಾಯಿ ಹೆಂಗ್ಸ್ಟೋನ್ ಮಾಡ್ತಮ್ಮ ಹಂಗನಂತ ಬೌ ಬೌ ಅಂತ ತಾನೆ ಅನ್ನೋದು ನೀವನೇ ಬೌ ಬೌ ಕೌ ಹೆಂಗ್ಸ್ಟೋನ್ ಮಾಡುತ್ತೆ ಅಂಬಾ ನೀವು ಮಾಡಿ ಚಿನಿ ಅಯ್ಯೋ ಯಾನ ನೀವು ಇರಿ ಲಾಸ್ಟು ಇಷ್ಟೇ ಖಾಲಿ 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 ಓ ಖಾಲಿನ ಮಗಳೇ ತಗೊಳ್ಳಿ ತಿನ್ಕೊಳ್ಳಿ ಕೊಡಿ ಪ್ಲೇಟ್ ಖಾಲಿ ಕೊಡಿ ತಗೊಳ್ಳಿ ಇನ್ನೊಂದು ತುತ್ತಿದೆ ಬನ್ನಿ ಚಿನಿ ಶ್ರೇಯನ್ವಿ ಬನ್ನಿ ಮಗಳೇ ಇಲ್ಲಿ ಏ ಕಳಿ ಓಡ್ ಬನ್ನಿ ಯಾಕಂತಂಗೆ ನೀವು ಓದಾಡ್ತಿರೋದು ಬೇಡ ಮುಟ್ಬಾರ್ದು ಬನ್ನಿ ಓಡ್ ಬನ್ನಿ ಚಿನಿ ಬೇಡ ಮುಟ್ಬಾರ್ದು ಗುಡ್ ಗರ್ಲ್ ಅಲ್ವಾ ನೀವು ಬನ್ನಿ ಮಗಳೇ ಓಯ್ ಕಳಿ ಇನ್ನೊಂದೇ ಅಂತದ್ದು ಓಡ್ ಬನ್ನಿ ತಿನ್ಕೊಳ್ಳಿ ಬನ್ನಿ ಚಿನಿ ಅವ್ರಿಗೆ ಊಟನ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೆಗೆದಕ್ಕೆ ಚಿನಿ ಗುಡ್ ಗರ್ಲ್ ತೆಗಿರಿ ಮಗಳೇ ತೆಗ್ದಕ್ಕೆ ಚಿನಿ ತೆಗಿರಿ ತೆಗಿಯಮ್ಮ ಬೇಗ ತೆಗಿಯಮ್ಮ ತೆಗ್ದ್ಬಿಟ್ಟು ಕೊಡಿ ಮಮ್ಮ ಕೈಗೆ ತೆಗಿರಿ ನೀವೇ ತೆಗಿರಿ ಬರುತ್ತೆ ತೆಗಿರಿ ಹೇಳಿರಿ ಅಂಟಿಸ್ಬೇಡಿ ಚಿನಿ ತೆಗಿರಿ ತೆಗ್ದಕ್ಕಮ್ಮ ತೆಗ್ದಕ್ಕು ಚಿನಿ ಬರುತ್ತೆ ತೆಗಿ ಅದು ಹಂಗೇನೆ ಅಂಟ್ಕೊಳ್ಳುತ್ತೆ ಇನ್ನೊಂದು ತೆಗಿತೀರಾ ಬಂತು ಕೊಡಿ ಮಗಳೇ ಈಗ ನಂಗೆಲ್ಲ ಕೊಡಿ ಮಗಳೇ ಇನ್ನೊಂದು ತೆಗಿರಿ ಮಗಳೇ ಇನ್ನೊಂದು ತೆಗಿರಿ ಚಿನಿ ಅದಲ್ಲಿರಲಿ ನೀವು ತೆಗಿರಿ ಇನ್ನೊಂದು ತೆಗಿರಿ ಇವಾಗ ತೆಗಿರಿ ಚಿನಿ ತೆಗಿರಿ ಮಗಳೇ ತೆಗಿರಿ ಚಿನಿ ಈ ಆ್ಯಕ್ಟಿವಿಟಿಯಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಮಗುವಿನ ಮೆದುಳಿನ ಬೆಳವಣಿಗೆ ಮತ್ತು ಸಮಸ್ಯೆ ಪರಿಹರಿಸುವ ಈ ಕೌಶಲ್ಯವನ್ನು ಇದು ಉತ್ತಮಗೊಳಿಸುತ್ತೆ ಬರುತ್ತೆ ತೆಗಿರಿ ಚಿನಿ ಇನ್ನೊಂದು ತೆಗಿರಿ ಇವಾಗ ಇನ್ನೊಂದು ತೆಗಿಯಮ್ಮ ಇದು ಬೆರಳುಗಳ ಹಿಡಿತ ಅಂದರೆ ಫೈನ್ ಮೋಟಾರ್ ಸ್ಕಿಲ್ ಮತ್ತು ಕೈಗಳ ಚಲನೆಗೆ ಉತ್ತಮವಾಗಿದೆ ಕೈ ಕಣ್ಣಿನ ಸಮನ್ವಯ ಹೆಚ್ಚಿಸುತ್ತೆ ಬೆರಳು ಮತ್ತು ಕೈಗಳ ಸ್ನಾಯುಗಳು ಬಲವಾಗುತ್ತವೆ ಏಕಾಗ್ರತೆ ಮತ್ತು ಗಮನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೆಲಸವನ್ನು ಪೂರ್ಣಗೊಳಿಸಿದಾಗ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಆಮೇಲೆ ಈ ಬರೀಲಿಕ್ಕೆ ಅಂತ ಬುಕ್ನ ಕೇಳಿದ್ರು ಅದಕ್ಕೆ ಕೊಟ್ಟಿದ್ದೀನಿ ದಿನಕ್ಕೊಂದ್ಸಲನಾರು ಈ ರೀತಿ ಬರಿತಾನೆ ಇರ್ತಾರೆ ಏನಮ್ಮ ಬರೆಯಮ್ಮ ಏನು ಬೇಕಮ್ಮ ಏನು ಮಂಗಂದ್ರೆ ಬರೀರಿ ಅಲ್ಲಿ ಬರೆಯವ ಅಲ್ಲೆಲ್ಲ ಬರ್ಕೋಬಾರ್ದು ವ್ಯಾನ ನೀವು ವ್ಯಾ ಬರೀರಿ ಬೇಗ ಊಟ ಮಾಡೋರಂತೆ ದುಂಬಿ ಏನಮ್ಮ ಚಿನಿ ಬಾಯಲ್ಲೇ ಚಿನ್ನ ಬಾಯಿ ಏನಂಗಂದ್ರೆ ಆಗ ನಿನ್ನ ಬಾಯಿಗೆ ಹಾಕೊಂಡ್ರದು ಪೆನ್ನನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಬಾರ್ಲಕ್ಕಿ ಗಂಜಿನ ಕೊಟ್ಟಿದ್ದೆ. ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೆಂಗಿದ್ದವ? ಹಂಗ ತೋರ್ಸೋದು